ಶ್ರೀ ದತ್ತಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 16. ಶಂಕರ ಭಟನ ಪ್ರವಾಸ ಪ್ರಸಂಗಗಳು 2. ಕುರುವಪುರದತ್ತ ಶಂಕರ ಭಟನ ಪಯಣ. ದಾರಿಯಲ್ಲಿ ತಿರುಮಲದಾಸ, ಆನಂದ ಶರ್ಮ, ದತ್ತದಾಸು, ಶ್ರೀಮನ್ನಾರಾಯಣ ಮುಂತಾದವರಿಂದ ಶ್ರೀಪಾದರ ಅನೂಹ್ಯ ಲೀಲೆಗಳನ್ನು ತಿಳಿದುಕೊಂಡದ್ದು, ಬ್ರಾಹ್ಮಣ ಸ್ತ್ರೀಗೆ ನಾಮಾನಂದರಿಂದ ಉದ್ಧಾರವಾಗುವಂತೆ ಮಾಡಿದ್ದು. ನಂತರ ಶಂಕರ ಭಟನು ಕುರುಗೆಡ್ಡೆಗೆ ಬಂದು ಸೇರಿದ್ದು. ಅಲ್ಲಿ ಅವನಿಗೆ ಶ್ರೀಪಾದರ ದರ್ಶನ. ಮುಂದೆ ನಡೆದ ವಲ್ಲಭೇಶನ ಮದುವೆ ಪ್ರಸಂಗ. ಯಾವುದೇ ಕುಲ ಮತ ಭೇದವನ್ನು ಅಳಿಸಿ ಹಾಕಿ ಐಕ್ಯಮತ ಸಾರಲೆಂದೇ ಕಲಿಯುಗದಲ್ಲಿ ದತ್ತಾತ್ರೇಯನೇ ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿರುವರು. ಅವರು ಪೀಠಿಕಾಪುರದಲ್ಲಿ ಅನಂತ ಲೀಲೆಗಳನ್ನು ತೋರಿ ಕಾಶಿ ಹಿಮಾಲಯದಿಂದ ಸಾಗಿ ಪವಿತ್ರ ಕ್ಷೇತ್ರವಾದ ಕುರುವಪುರಕ್ಕೆ ಬಂದು ಭಕ್ತೋದ್ಧಾರ ಕಾರ್ಯವನ್ನು ಕೈಗೊಳ್ಳುವರು. ಅವರ ಮಹಿಮೆಯು ಅನನ್ಯವಾದುದು. ಸೃಷ್ಟಿ ಸ್ಥಿತಿ ಲಯಗಳು ಅವರ ಸಂಕಲ್ಪದಂತೆ ಮಾತ್ರ ನಡೆಯುತ್ತವೆ. ಇಂತಿರಲು ಅವರ ಪರಮ ಭಕ್ತನಾದ ಶಂಕರ ಭಟನು ಕುರುವಪುರದಲ್ಲಿರುವ ಶ್ರೀಚರಣಗಳನ್ನು ಯಾವಾಗ ಕಾಣುತ್ತೇನೋ ಎಂಬ ತುಡಿತದಲ್ಲಿ ಸಾಗುವಾಗ ಮಾರ್ಗದಲ್ಲಿ ಅವನಿಗೆ ಹಲವಾರು ಸಂಕಷ್ಟಗಳು ಎದುರಾಗುತ್ತವೆ. ಆದರೆ ಶ್ರೀಪಾದರ ಕೃಪೆಯಿಂದಾಗಿ ಅವೆಲ್ಲ ಪರಿಹಾರವಾಗಿ ಮಾರ್ಗ ಕ್ರಮಿಸುವಾಗ ಅಲ್ಲಲ್ಲಿ ಸಂತ ಮಹಾತ್ಮರು, ಶ್ರೀಪಾದ ಶ್ರೀವಲ್ಲಭರ ಶಿಷ್ಯರು ಹಾಗೂ ಭಕ್ತರು ಶಂಕರ ಭಟನಿಗೆ ಅಲ್ಲಲ್ಲಿ ಎದುರಾಗಿ ಅವರವರು ತಾವುಗಳು ಕಂಡುಕೊಂಡಂತೆ ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳು ಹಾಗೆಯೇ ಅವರ ಮಹಿಮೆಗಳನ್ನು ಕೊಂಡಾಡುತ್ತಾರೆ. ಅವೆಲ್ಲ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದ ಮೂಲ ಚರಿತಕಾರನಾದ ಶಂಕರ ಭಟನಿಗೆ ಹಾಲು ಜೇನಿನ ರಸಪಾಕವಾಗುತ್ತದೆ. ಇರಲಿ, ತಿರುಮಲದಾಸನಿಂದ ನಿರೂಪವನ್ನು ಪಡೆದ ಶಂಕರ ಭಟನು ಕುರುವಪುರದತ್ತ ಸಾಗಿದನು. ದಾರಿಯಲ್ಲಿ ಅವನಿಗೆ ಊಟೋಪಚಾರಕ್ಕೆ ಎಲ್ಲೂ ತೊಂದರೆಯಾಗದೆ ಶ್ರೀಪಾದ ಶ್ರೀವಲ್ಲಭರ ಕೃಪೆಯಿಂದಾಗಿ ಎಲ್ಲವೂ ಸಾಂಗವಾಗಿ ನೆರವೇರುತ್ತಿತ್ತು. ಶಂಕರ ಭಟನು ಅಲ್ಪಜನಾಗಿದ್ದರೂ ಶ್ರೀಚರಣರ ಕೃಪೆಯಿಂದಾಗಿ ಇವನಿಂದಲೇ ಅವರ ಚರಿತ್ರೆ ನಿರ್ಮಾಣವಾಗುವುದು ಪೂರ್ವ ನಿರ್ಧರಿತವಾಗಿತ್ತು. ಅಂತೆಯೇ ಶಂಕರ ಭಟನು ಕುರುವಪುರಕ್ಕೆ ಬರುವ ಪೂರ್ವದಲ್ಲಿ ಪ್ರವಾಸ ಮಾಡುವಾಗ ದಾರಿಯಲ್ಲಿ ಅವನು ಶ್ರೀಪಾದ ಶ್ರೀವಲ್ಲಭರಿಂದ ಉದ್ಧಾರ ಹೊಂದಿ ವಿಖ್ಯಾತರಾದ ಕುಲಶೇಖರ, ಆನಂದ ಶರ್ಮರಂತಹ ಶ್ರೀಚರಣರ ಭಕ್ತ ಶ್ರೇಷ್ಠರು ಅವನಿಗೆ ಭೇಟಿಯಾಗುವರು. ಕುಲಶೇಖರನು ಶ್ರೀಪಾದರ ಬಾಲಲೀಲೆಗಳನ್ನು ಹೇಳಿದರೆ, ಆನಂದ ಶರ್ಮನು ಶ್ರೀಪಾದರು ಹೇಳಿದ ಓಂ ಭೂ ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತೆಂಬ ಗಾಯತ್ರಿ ಮಂತ್ರವನ್ನು ಸಾಧ್ಯಂತವಾಗಿ ವಿವರಿಸಿದನು. ಅದನ್ನು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳಲಾಗಿದೆ. ಅದು ಎಂತೆಂದರೆ, ಗಾಯತ್ರಿ ಶಕ್ತಿ ವಿಶ್ವವ್ಯಾಪಕ ಶಕ್ತಿ. ಆ ಶಕ್ತಿಯೊಂದಿಗೆ ಸಂಬಂಧ ಗಳಿಸಲು ಸೂಕ್ಷ್ಮ ಪ್ರಕೃತಿ ಸ್ವಾಧೀನವಾಗಬೇಕು. ಅದರಿಂದ ಭೌತಿಕ, ಮಾನಸಿಕ, ಆತ್ಮಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿನ ಎಲ್ಲಾ ರೀತಿಯ ಸಂಪತ್ತುಗಳನ್ನು ಪಡೆಯಬಹುದು. ಶರೀರದಲ್ಲಿನ ನಾನಾ ಅಂಗಗಳಿಂದ ನಾಡಿಗಳು ಶರೀರವನ್ನು ವ್ಯಾಪಿಸಿವೆ. ಕೆಲವು ನಾಡಿಗಳು ಸೇರಿರುವುದನ್ನು ಗ್ರಂಥಿ ಎಂದು ಕರೆಯಲ್ಪಡುತ್ತವೆ. ಮಾನವ ಶರೀರದಲ್ಲಿ ನಾನಾ ಗ್ರಂಥಿಗಳಿದ್ದು ಅವುಗಳಲ್ಲಿ ಅನೇಕ ಶಕ್ತಿಗಳು ನಿಬಿಡವಾಗಿರುತ್ತವೆ. ಜಪ ಮಾಡುವಾಗ ನಿಷ್ಠೆಯಿಂದ ಇರುವವರಿಗೆ ಆಯಾ ಮಂತ್ರ ಜಪಿಸಿದಾಗ ಆಯಾ ಗ್ರಂಥಿಯಲ್ಲಿ ನಿಬಿಡವಾದ ಶಕ್ತಿಯು ಗೋಚರಿಸುತ್ತದೆ. ಇನ್ನು ಇಂಥ ಗಾಯತ್ರಿ ಮಂತ್ರ ಹಾಗೂ ಅದರ ಅರ್ಥ ಎಂತೆಂದರೆ, ಓಂ ಎಂಬುವುದನ್ನು ಉಚ್ಚರಿಸುವಾಗ ತಲೆಯ ಮೇಲಿನ 6 ಅಂಗುಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುತ್ತದೆ. ಭುವಃ ಎಂಬುದನ್ನು ಉಚ್ಚರಿಸಿದಾಗ ಬಲಗಣ್ಣಿನ ಮೇಲಿನ 4 ಅಂಗುಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುವುದು. ಭುವಃ ಎಂಬುದನ್ನು ಉಚ್ಚರಿಸುವಾಗ ಮಾನವನ ಭೂಮಧ್ಯದ ಮೇಲಿನ 3 ಅಂಗುಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುವುದು. ಸ್ವಹ ಎಂಬುದನ್ನು ಉಚ್ಚರಿಸಿದಾಗ ಎಡಗಣ್ಣಿನ ಮೇಲಿನ 4 ಅಂಗುಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುವುದು.
ತತ್ ಎಂಬುದನ್ನು ಉಚ್ಚರಿಸಿದಾಗ ಆಜ್ಞಾಚಕ್ರ ಪ್ರಾಂತ್ಯದಲ್ಲಿರುವ ತಾಪಿನಿ ಎಂಬ ಗ್ರಂಥಿಯಲ್ಲಿ ನಿಬಿಡಕೃತವಾದ ಸಾಫಲ್ಯ ಶಕ್ತಿಯು ಜಾಗೃತವಾಗುವುದು. ಸಾ ಎಂಬುದನ್ನು ಉಚ್ಚರಿಸಿದಾಗ ಎಡಗಣ್ಣಿನಲ್ಲಿರುವ ಸಫಲತೆಯಲ್ಲಿ ನಿಬಿಡೀಕೃತವಾದ ಪರಾಕ್ರಮವೆಂಬ ಶಕ್ತಿಯು ಜಾಗೃತವಾಗುವುದು. ವಿ ಎಂಬುದನ್ನು ಉಚ್ಚರಿಸಿದಾಗ ಬಲಗಣ್ಣಿನಲ್ಲಿರುವ ವಿಶ್ವ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಪಾಲನವೆಂಬ ಶಕ್ತಿಯು ಜಾಗೃತವಾಗುವುದು. ತುಹ ಎಂಬುದನ್ನು ಉಚ್ಚರಿಸಿದಾಗ ಎಡಗಿವಿಯಲ್ಲಿರುವ ತುಷ್ಟಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಮಂಗಳಕರವೆಂಬ ಶಕ್ತಿಯು ಜಾಗೃತವಾಗುವುದು. ವಾ ಎಂಬುದನ್ನು ಉಚ್ಚರಿಸಿದಾಗ ಬಲಗಿವಿಯಲ್ಲಿರುವ ವರದ ಎಂಬ ಯೋಗ ಶಕ್ತಿಯು ಜಾಗೃತವಾಗುವುದು. ರೇ ಎಂಬುದನ್ನು ಉಚ್ಚರಿಸಿದಾಗ ನಾಸಿಕದ ಮೂಲದಲ್ಲಿರುವ ರೇವತಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಪ್ರೇಮ ಶಕ್ತಿಯು ಜಾಗೃತವಾಗುವುದು. ನೀ ಎಂಬುದನ್ನು ಉಚ್ಚರಿಸಿದಾಗ ಮೇಲಿನ ತುಟಿಯಲ್ಲಿರುವ ಸೂಕ್ಷ್ಮ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಘನಸಂಜ್ಞೆಯ ಶಕ್ತಿಯು ಜಾಗೃತವಾಗುವುದು. ಎಂ ಎಂಬುದನ್ನು ಉಚ್ಚರಿಸಿದಾಗ ಕೆಳತುಟಿಯಲ್ಲಿರುವ ಜ್ಞಾನ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ತೇಜಶಕ್ತಿಯು ಜಾಗೃತವಾಗುವುದು. ಭರ್ ಎಂಬುದನ್ನು ಉಚ್ಚರಿಸಿದಾಗ ಗಂಟಲಲ್ಲಿರುವ ಭರ್ಗ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ರಕ್ಷಣೆ ಶಕ್ತಿಯು ಜಾಗೃತವಾಗುವುದು. ಗೋ ಎಂಬುದನ್ನು ಉಚ್ಚರಿಸಿದಾಗ ಗಂಟಲಾಳದಲ್ಲಿರುವ ಗೋಮತಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಬುದ್ಧಿಶಕ್ತಿಯು ಜಾಗೃತವಾಗುವುದು. ದೇ ಎಂಬುದನ್ನು ಉಚ್ಚರಿಸಿದಾಗ ಎಡಭಾಗ ಎದೆಯ ಮಧ್ಯದಲ್ಲಿರುವ ದೇವಿಕಾ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ದಮನ ಶಕ್ತಿಯು ಜಾಗೃತವಾಗುವುದು. ವಾ ಎಂಬುದನ್ನು ಉಚ್ಚರಿಸಿದಾಗ ಬಲಭಾಗದ ಎದೆಯ ಮಧ್ಯಭಾಗದಲ್ಲಿರುವ ವಾರಾಹಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ನಿಷ್ಠೆ ಶಕ್ತಿಯು ಜಾಗೃತವಾಗುವುದು. ಸ್ಯ ಎಂಬುದನ್ನು ಉಚ್ಚರಿಸಿದಾಗ ಹೊಟ್ಟೆಯ ಮೇಲ್ಭಾಗಕ್ಕೆ ಕೊನೆಯ ಪಕ್ಕೆಲುಬುಗಳಲ್ಲಿ ಸಿಂಹಿಣಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಧಾರಣಾ ಶಕ್ತಿಯು ಜಾಗೃತವಾಗುವುದು. ಧೀ ಎಂಬುದನ್ನು ಉಚ್ಚರಿಸಿದಾಗ ಎದೆಯ ಗೂಡಿನ ಧ್ಯಾನ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಪ್ರಾಣಶಕ್ತಿಯು ಜಾಗೃತವಾಗುವುದು. ಮಾ ಎಂಬುದನ್ನು ಉಚ್ಚರಿಸಿದಾಗ ಪಕ್ಕೆಲುಬಿನ ಸಂಧಿಯಲ್ಲಿರುವ ಮರ್ಯಾದ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ತಪೋಶಕ್ತಿಯು ಜಾಗೃತವಾಗುವುದು. ಹಿ ಎಂಬುದನ್ನು ಉಚ್ಚರಿಸಿದಾಗ ನಾಭಿಯಲ್ಲಿರುವ ಸ್ಫುಟ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ತಪೋಶಕ್ತಿಯು ಜಾಗೃತವಾಗುವುದು. ಧಿ ಎಂಬುದನ್ನು ಉಚ್ಚರಿಸಿದಾಗ ಬೆನ್ನಿನ ಕೆಳಭಾಗದಲ್ಲಿರುವ ಮೇಧ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ದೂರದರ್ಶಿತಾ ಶಕ್ತಿಯು ಜಾಗೃತವಾಗುವುದು. ಯೋ ಎಂಬುದನ್ನು ಉಚ್ಚರಿಸಿದಾಗ ಎಡಭುಜದಲ್ಲಿರುವ ಯೋಗಮಾಯ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಅಂತರ್ನಿಹಿತ ಶಕ್ತಿಯು ಜಾಗೃತವಾಗುವುದು. ನಹ ಎಂಬುದನ್ನು ಉಚ್ಚರಿಸಿದಾಗ ಮೊಣಕೈಯಲ್ಲಿರುವ ಧಾರಿಣಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಸರಸತಾ ಶಕ್ತಿಯು ಜಾಗೃತವಾಗುವುದು. ಪ್ರ ಎಂಬುದನ್ನು ಉಚ್ಚರಿಸಿದಾಗ ಮೊಣಕೈಯಲ್ಲಿರುವ ಪ್ರಭವ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಆದರ್ಶ ಶಕ್ತಿಯು ಜಾಗೃತವಾಗುವುದು. ಜೋ ಎಂಬುದನ್ನು ಉಚ್ಚರಿಸಿದಾಗ ಬಲಮಣಿಕಟ್ಟಿನಲ್ಲಿರುವ ಊಷ್ಮ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಸಾಹಸ ಶಕ್ತಿಯು ಜಾಗೃತವಾಗುವುದು. ದ ಎಂಬುದನ್ನು ಉಚ್ಚರಿಸಿದಾಗ ಬಲಗೈಯಲ್ಲಿರುವ ದೃಶ್ಯ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ವಿವೇಕ ಶಕ್ತಿಯು ಜಾಗೃತವಾಗುವುದು. ಯಾತ್ ಎಂಬುದನ್ನು ಉಚ್ಚರಿಸಿದಾಗ ಎಡಗೈಯಲ್ಲಿರುವ ನಿರಂಜನ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಸೇವೆ ಶಕ್ತಿಯು ಜಾಗೃತವಾಗುವುದು. ಈ ರೀತಿಯಲ್ಲಿ ಗಾಯತ್ರಿ ಮಂತ್ರದಲ್ಲಿರುವ 24 ಅಕ್ಷರಗಳಿಗೂ ನಮ್ಮ ಶರೀರದಲ್ಲಿನ ವಿವಿಧ ಭಾಗಗಳಲ್ಲಿನ 24 ಗ್ರಂಥಿಗಳಿಗೂ ಅಲ್ಲಿ ಕೇಂದ್ರೀಕೃತವಾದ 24 ರೀತಿಯ ಶಕ್ತಿಗಳಿಗೂ ಸನ್ನಿಹಿತವಾದ ಸಂಬಂಧವಿದೆ. 9 ಎಂಬ ಸಂಖ್ಯೆ ಬದಲಾವಣೆಗೆ ಒಳಗಾಗಿ ಬ್ರಹ್ಮ ತತ್ವವನ್ನು ಸೂಚಿಸುತ್ತದೆ. 8 ಸಂಖ್ಯೆ ಮಾಯಾ ತತ್ವವನ್ನು ಸೂಚಿಸುತ್ತದೆ. 8 ಎಂಬ ಸಂಖ್ಯೆ ಮಾಯಾ ಸ್ವರೂಪ. ಇದೇ ಅನುಪಮ ತತ್ವ. 8ನ್ನು 1ರಿಂದ ಗುಣಿಸಿದಾಗ 8 ಬರುತ್ತದೆ. 8ನ್ನು 2ರಿಂದ ಗುಣಿಸಿದಾಗ
16 ಬರುತ್ತದೆ. 2 ಸೇರಿಸಿದರೆ 7 ಬರುತ್ತದೆ. ಇದು 8ಕ್ಕಿಂತ ಕಮ್ಮಿ. 8 3ರಿಂದ ಗುಣಿಸಿದರೆ 24 ಬರುತ್ತದೆ. ಇವೆರಡನ್ನೂ ಸೇರಿಸಿದರೆ 6 ಬರುತ್ತದೆ. ಇದು 7ಕ್ಕಿಂತ ಕಮ್ಮಿ. ಆದರೆ 9ರ ಸ್ಥಾನದಲ್ಲಿ ಮಾತ್ರ 9 ಬರುವುದು. ಅದು ಆ ಸಂಖ್ಯೆಯ ಮಹತ್ವ. ಈ ರೀತಿಯಲ್ಲಿ ಸೃಷ್ಟಿಯಲ್ಲಿನ ಸಮಸ್ತ ಜೀವರಾಶಿಯಲ್ಲಿನ ಶಕ್ತಿಯನ್ನು ಅಡಗಿಸುವ ತತ್ವ ಜಗನ್ಮಾತೆಯದಾಗಿದೆ. ಯಾರು ಎಷ್ಟೇ ದೊಡ್ಡವನಾದರೂ ಅವನನ್ನು ಅಡಗಿಸುವ ಶಕ್ತಿ ಮಾಯಾ ಸ್ವರೂಪಕ್ಕಿದೆ. ಶ್ರೀಪಾದ ಶ್ರೀವಲ್ಲಭರು ಗಾಯತ್ರಿ ಮಾತಾ ಸ್ವರೂಪರೂ ಕೂಡ. ಅವರೇ ಅನಘಾದೇವಿ ಸಮೇತ ದತ್ತಪ್ರಭುಗಳು. ಅವರನ್ನು ಕಾಯ ವಾಚ ಮನಸ ಆರಾಧಿಸುವವರಿಗೆ ಅವರ ಸಮಸ್ತ ಅಭೀಷ್ಟಗಳೂ ಸಿದ್ಧಿಸುವವು. ಗಾಯತ್ರಿ ಮಾತೆ ಪ್ರಾತಃ ಕಾಲದಲ್ಲಿ ಹಂಸಾರೂಢಳಾದ ಬ್ರಾಹ್ಮಿ ಶಕ್ತಿ, ಮಧ್ಯಾಹ್ನ ಕಾಲದಲ್ಲಿ ಗರುಡಾರೂಢಳಾದ ವೈಷ್ಣವಿ ಶಕ್ತಿ, ಸಾಯಂಕಾಲದಲ್ಲಿ ವೃಷಭಾರೂಢಳಾದ ಶಾಂಭವಿ ಶಕ್ತಿಯೂ ಆಗಿರುವಳು. ಗಾಯತ್ರಿ ಮಂತ್ರಾಧಿಷ್ಠಾನ ದೇವತೆ ಸವಿತಾದೇವಿ. ತ್ರೇತಾಯುಗದಲ್ಲಿ ಪೀಠಿಕಾಪುರದಲ್ಲಿ ಭಾರದ್ವಾಜ ಮಹರ್ಷಿ ಸವಿತ್ರಕಾಟಕ ಯಜ್ಞ ಮಾಡಿದ ಫಲವಾಗಿ ಶ್ರೀಪಾದ ಶ್ರೀವಲ್ಲಭರು ಪೀಠಿಕಾಪುರದಲ್ಲಿ ಅವತರಿಸಿದರು. ಆ ದಿನ ರಾತ್ರಿ ಅಲ್ಲೇ ಉಳಿದ ಶಂಕರ ಭಟನು ಮಾರನೇ ದಿನ ಆನಂದ ಶರ್ಮನಿಂದ ಅಪ್ಪಣೆ ಪಡೆದು ಕುರುವಪುರದತ್ತ ಮಾರ್ಗ ಕ್ರಮಿಸುವನು. ದಾರಿಯಲ್ಲಿ ಮುಂತಕಲ್ಲು ಸೇರಿದನು. ಅಲ್ಲಿಂದ ಸ್ವಲ್ಪ ಮುಂದೆ ಸಾಗಲು ಅಲ್ಲೊಂದು ಆಶ್ರಮ ಕಂಡಿತು. ಶಂಕರ ಭಟನು ಇಲ್ಲಿ ಯಾವುದೋ ಆಶ್ರಮವಿದ್ದಂತಿದೆ, ಸ್ವಲ್ಪ ವಿಶ್ರಮಿಸಿಕೊಂಡು ಮುಂದೆ ಸಾಗೋಣವೆಂದು ಆ ಆಶ್ರಮದತ್ತ ಸಾಗಲು ಒಳಗಿನಿಂದಲೇ ದತ್ತದಾಸುವು ಬರಬೇಕು ಶಂಕರ ಭಟ್ಟರೇ, ಬರಬೇಕೆಂದು ಶಂಕರ ಭಟ್ಟನನ್ನು ಸ್ವಾಗತಿಸಿ ಹಣ್ಣು ಹಂಪಲು ಕೊಟ್ಟು ಸತ್ಕರಿಸುವರು. ದತ್ತದಾಸುವಿಗೆ ತನ್ನ ಬಗ್ಗೆ ಯಾವುದೇ ರೀತಿಯ ಪರಿಚಯವಿಲ್ಲದೆ ತನ್ನ ಹೆಸರು ಹೇಳಿ ಕರೆಯುತ್ತಿರುವುದನ್ನು ಕಂಡು ಆಶ್ಚರ್ಯವಾಗುವುದು. ಏನೇ ಆಗಲಿ ತನ್ನ ಹಸಿವನ್ನು ಹಿಂಗಿಸಿಕೊಳ್ಳಲು ಶಂಕರ ಭಟನು ದತ್ತದಾಸುವು ನೀಡಿದ ರುಚಿಕರವಾದ ಹಣ್ಣು ಹಂಪಲುಗಳು ತಿಂದು ತನ್ನ ಹಸಿವು ಹಿಂಗಿಸಿಕೊಂಡನು. ನಂತರ ದತ್ತದಾಸುವಿನಿಂದ ಶ್ರೀಪಾದ ಶ್ರೀವಲ್ಲಭರ ಕುರಿತು ಸವಿಸ್ತಾರವಾಗಿ ಆಲಿಸಿ ಅಲ್ಲಿಂದ ದಾರಿಯಲ್ಲಿ ಸಾಗುವಾಗ ಬಂಗಾರಪ್ಪ ಹಾಗೂ ಸುಂದರ ಶರ್ಮರಿಂದ ಶ್ರೀಪಾದ ಶ್ರೀವಲ್ಲಭರ ಕುರಿತಾಗಿ ಮತ್ತಷ್ಟು ವಿಷಯಗಳು ಗ್ರಹಿಸಿದನು. ಅವರು ಶಂಕರ ಭಟ್ಟನನ್ನು ಕುರಿತು ಹೀಗೆ ಹೇಳಿದರು. ಮಗು, ಪರಿಶುದ್ಧತಾ ಕ್ರಮದ ಮಾನವ ಶರೀರದಲ್ಲಿ 12 ದೆಸೆಗಳಿವೆ. ರಾಮನ ಶರೀರವು 12ನೇ ದೆಸೆಗೆ ಸೇರಿದ್ದು. ಶ್ರೀ ದತ್ತನ ಶರೀರ 12ನೇ ದೆಸೆಗೂ ಅತೀತವಾದದ್ದಾಗಿದೆ. ಆದ್ದರಿಂದ ದತ್ತಾವತಾರಿಯಾದ ಶ್ರೀಪಾದರಲ್ಲಿ ಅನಂತ ಶಕ್ತಿ, ಅನಂತ ಜ್ಞಾನ, ಅನಂತ ವ್ಯಾಪಕತ್ವ ಸಹಜವಾಗಿ ಸಿದ್ಧವಾಗಿರುವುದು. ಶಂಕರ ಶ್ರೀಪಾದರು ಹಿಂದೆಯೇ ನಮ್ಮನ್ನು ಕುರಿತು ನನ್ನ ಚರಿತ್ರೆಯನ್ನು ಶಂಕರ ಭಟನು ಬರೆಯುತ್ತಾನೆ. ನಿಮಗೆ ಅವನ ದರ್ಶನವಾದ ಮೇಲೆ ನಿಮ್ಮ ಸಮಸ್ಯೆಯು ಪರಿಹಾರವಾಗುತ್ತದೆ ಎಂದು ಹೇಳಿದರು ಎನ್ನಲು ಶಂಕರ ಭಟನಿಗೆ ಶ್ರೀಪಾದರ ಮೇಲೆ ಮತ್ತೆ ಹೆಚ್ಚಿನ ಭಕ್ತಿ ಮೂಡುತ್ತದೆ ಅಲ್ಲದೆ ಯಾವಾಗ ಕುರುವಪುರವನ್ನು ಸೇರುತ್ತೇನೋ, ಯಾವಾಗ ಶ್ರೀ ಚರಣವನ್ನು ಸ್ಪರ್ಶಿಸುವೆನೋ ಎಂದು ಮತ್ತೆ ಮತ್ತೆ ಕಾತರಿಸುತ್ತಾರೆ. ನಂತರ ದತ್ತದಾಸುವಿನಿಂದ ನಿರೂಪವನ್ನು ಹೊಂದಿದ ಶಂಕರ ಭಟನು ಶ್ರೀಪಾದರ ನಾಮಸ್ಮರಣೆಯನ್ನು ಮಾಡುತ್ತಾ ದಾರಿಯಲ್ಲಿ ಹೋಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಒಂದು ತೆಂಗಿನ ತೋಟವನ್ನು ಕಾಣಲು ಅಲ್ಲಿ ನೂಲಿನ ಮಂಚದ ಮೇಲೆ ವಿಶ್ರಮಿಸುತ್ತಿರುವ ರೈತಾಪಿಯೊಬ್ಬನು ಶಂಕರ ಭಟ್ಟನನ್ನು ಕಂಡು, ಸ್ವಾಮಿ, ಸ್ವಲ್ಪ ವಿಶ್ರಮಿಸಿಕೊಂಡು ಎಳನೀರು ಕುಡಿದು ಇಲ್ಲಿಂದ ಮುಂದೆ ಹೋಗಿರಿ ಎಂದು ಕರೆಯಲು ಶಂಕರ ಭಟನು ಅಲ್ಲಿಗೆ ಹೋದನು. ಎಳನೀರು ಕುಡಿದಾದ ಮೇಲೆ ಶಂಕರ ಭಟನು ಶ್ರೀಪಾದರ ದರ್ಶನಕ್ಕಾಗಿ ಹೋಗುತ್ತಿರುವುದು ತಿಳಿದ ಆ ರೈತಾಪಿಯು ಸಂತಸಗೊಂಡು, ಅಯ್ಯ, ನಾನು ಶ್ರೀಮನ್ನಾರಾಯಣ ಎಂದು. ನಮ್ಮ ಮನೆತನದ ಹೆಸರು ಮಲ್ಲಾದಿ. ನಮ್ಮ ಊರು ಮಲ್ಯಾದ್ರಿಪುರ. ಬಾಪನಾರ್ಯರ ಸ್ವಗ್ರಾಮವೂ ಕೂಡ ಮಲ್ಯಾದ್ರಿಪುರವೇ ಆಗಿತ್ತು. ಅವರು ಬ್ರಾಹ್ಮಣರು, ನಾವು ರೈತಾಪಿಗಳು. ಅವರ ಕುಟುಂಬಕ್ಕೂ ನಮಗೂ ಹತ್ತಿರದ ನಂಟು. ಅವರು ಮುಂದೆ ಪೀಠಿಕಾಪುರಕ್ಕೆ ವಲಸೆ ಹೋದರು. ಅಲ್ಲಿ ಅವರ ಮಗಳಾದ ಸುಮತಿಯನ್ನು ಅಪ್ಪಲರಾಜ ಶರ್ಮರಿಗೆ ಕೊಟ್ಟು ವಿವಾಹ ಮಾಡಲಾಗಿ ಮುಂದೆ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರು ಅವರ ಮಗನಾಗಿ ಜನಿಸಲು
ನಾನೂ ಒಂದು ಸಲ ಅವರ ಮನೆಗೆ ಹೋಗಿದ್ದೆ. ಆಗ ಶ್ರೀಪಾದರು 8 ವರ್ಷದವರಾಗಿರಬಹುದು. ನನ್ನನ್ನು ಬಾಪನಾರ್ಯರು ಆ ದಿನ ಬಹಳ ಪ್ರೀತಿಯಿಂದ ಸ್ವಾಗತಿಸಲು 4-6 ದಿನ ಅಲ್ಲೇ ಇದ್ದುಕೊಂಡು ನನಗೆ ಏನಾದರೂ ಕಾಯಕ ಕೊಡಲು ಕೇಳಿಕೊಳ್ಳಲು ಅಲ್ಲೇ ಇರುವ ಶ್ರೀಪಾದರು ನನಗೆ ಹಿಡಿ ಮಣ್ಣನ್ನು ಕೊಟ್ಟು, ನೀನು ಇಲ್ಲಿಂದ ಪಶ್ಚಿಮದತ್ತ ಪ್ರಯಾಣಿಸು, ನಿನಗೆ ಒಳ್ಳೆಯದಾಗುತ್ತದೆ ಎನ್ನಲು ನಾನು ಹಾಗೇ ಮಾಡಿದೆ. ಅಯ್ಯ, ಇದೆಲ್ಲ ಅವರ ಕೃಪೆಯಿಂದಲೇ ದೊರಕಿದೆ ಎಂದು ತನ್ನ ತೋಟವನ್ನು ತೋರಿಸುವನು. ಸ್ವಲ್ಪ ಹೊತ್ತಿನ ನಂತರ ಅವನಿಂದ ನಿರೂಪ ಪಡೆದ ಶಂಕರ ಭಟ್ಟನು ಮತ್ತೆ ಕುರುವಪುರದತ್ತ ಆತುರಾತುರದಲ್ಲಿ ಸಾಗಿದನು. ಎಲ್ಲವೂ ಶ್ರೀಪಾದರ ಲೀಲೆಯಂತೆ ಜರುಗುತ್ತದೆ. ಅವರಿಗೆ ಅವರೇ ಸಾಟಿ. ಶಂಕರ ಭಟನು ಮಾರ್ಗಸ್ಥನಾಗಲು ದಾರಿಯಲ್ಲಿ ಸ್ತ್ರೀಯೊಬ್ಬಳು ತಲೆ ಕೆದರಿಕೊಂಡು ಗಾಬರಿಯಿಂದ ಓಡುತ್ತಾ ಶಂಕರ ಭಟನೆಡೆಗೆ ಬರಲು ಶಂಕರ ಭಟನು ಗಾಬರಿಯಾಗುವನು. ಆ ಸ್ತ್ರೀಯು ಬಂದವಳೆ ಶಂಕರ ಭಟನ ಪಾದದ ಮೇಲೆ ಬಿದ್ದುಕೊಂಡು ಅಳುತ್ತಾ ನನ್ನನ್ನು ಕಾಪಾಡಿ ಎನ್ನಲು ಅವಳ ಹಿಂದೆ 2 ಗಂಡಸರು ದೊಣ್ಣೆ ಹಿಡಿದು ಬರುವರು. ಇದನ್ನೆಲ್ಲ ಕಂಡ ಶಂಕರ ಭಟನು ಗಾಬರಿಯಾಗುವನು. ಆದರೂ ಅವನ ಬಾಯಿಯಿಂದ ಅವಳನ್ನು ಕುರಿತು, ಅಮ್ಮ, ನೀನು ಹೆದರಬೇಕಾದ ಅಗತ್ಯವಿಲ್ಲ ಎಂದು ನುಡಿಯಲು ಆ 2 ಗಂಡಸರು, ನಮ್ಮ ಪ್ರಯತ್ನಕ್ಕೆ ಅಡ್ಡ ಬಂದರೆ ನಿನ್ನ ಗತಿ ಚೆನ್ನಾಗಿರುವುದಿಲ್ಲ ಎಂದು ಹೆದರಿಸುತ್ತಾರೆ. ಆಗ ಶಂಕರ ಭಟನಲ್ಲಿ ಯಾವುದೋ ಒಂದು ಶಕ್ತಿ ಪ್ರವೇಶಿಸಿದಂತಾಗಿ ಅವನ ಬಾಯಿಯಿಂದ ಅಪ್ರಯತ್ನವಾಗಿ ಮಾತುಗಳು ಹೊರಬಿದ್ದು ಅವರನ್ನು ಕುರಿತು, ದುರಾಚಾರಿಗಳೇ, ಬ್ರಾಹ್ಮಣ ಜನ್ಮವೆತ್ತಿ ನಾಚಿಕೆಯಿಲ್ಲದೆ ನಿನ್ನೆ ರಾತ್ರಿ ಹಸುವನ್ನು ಕೊಂದು ಆ ಮಾಂಸವನ್ನು ತಿಂದು ಮತ್ತೆ ಹೆಂಡ ಕುಡಿದು ದುರಾಚಾರಿಗಳಾದ ನೀವು ನಿರಪರಾಧಿಯಾದ ಈ ಸ್ತ್ರೀಯನ್ನು ವಧಿಸಲು ಹೊರಟಿರುವಿರಾ? ಬನ್ನಿ, ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ ಎನ್ನಲು ಅವರಿಬ್ಬರು ಗಾಬರಿಯಾದರು. ತಕ್ಷಣವೇ ಇವರ್ಯಾರೋ ಮಹಾತ್ಮರೆಂದರಿತ ಅವರು ಶಂಕರ ಭಟನ ಕಾಲಿಗೆರಗಿ ಕ್ಷಮೆಯಾಚಿಸಿ, ತಾವು ಹೇಳಿದ್ದೆಲ್ಲವೂ ಸತ್ಯವಾಗಿಯೇ ಇದೆ. ನಾವು ಬ್ರಾಹ್ಮಣರಾಗಿ ಹುಟ್ಟಿದರೂ ನೀಚ ಮಾರ್ಗ ಹಿಡಿದಿದ್ದೇವೆ. ನಮಗೆ ಸನ್ಮಾರ್ಗದ ದಾರಿ ತೋರಿರೆಂದು ಶಂಕರ ಭಟರಲ್ಲಿ ಅಂಗಲಾಚುವರು. ಆಗ ಶಂಕರ ಭಟನು ಅವರನ್ನು ಕುರಿತು, ನಿಮಗಿರುವುದು ಒಂದೇ ಒಂದು ಮಾರ್ಗ. ಅದೇನೆಂದರೆ ಕಲಿಯುಗದಲ್ಲಿ ಸಾಕ್ಷಾತ್ ದತ್ತಾತ್ರೇಯರೇ ಶ್ರೀಪಾದ ಶ್ರೀವಲ್ಲಭರಾಗಿ ಪ್ರಸ್ತುತ ಕುರುಗಡ್ಡೆಯಲ್ಲಿ ವಾಸವಾಗಿದ್ದಾರೆ. ಅವರೇ ನಮಗೆ ಮಾರ್ಗ ತೋರಬಹುದು ಎನ್ನುವರು. ಅಷ್ಟರಲ್ಲಿ ಆ ಸ್ತ್ರೀಯು ತನ್ನ ಕಥೆಯನ್ನು ಹೇಳಿಕೊಳ್ಳ ಹತ್ತಿದಳು. ಎಂತೆಂದರೆ, ಸ್ವಾಮಿ, ನನ್ನನ್ನು ಈ ಪಾಪಿಗಳ ಹಿಡಿತದಿಂದ ಕಾಪಾಡಿದ್ದೀರಿ. ನಾನೋರ್ವ ಬ್ರಾಹ್ಮಣ ಮಹಿಳೆ. ನನ್ನ ಗಂಡ ನಪುಂಸಕನಿದ್ದರೂ ನನಗೆ ಮಕ್ಕಳಾಗಲಿಲ್ಲವೆಂದು ಪೀಡಿಸುತ್ತಿದ್ದರು. ಕೊನೆಗೊಂದು ದಿನ ಹೊಡೆದು ಬಡೆದು ಮನೆಯ ಹೊರಗೆ ಹಾಕಲು ಯಾರೂ ದಿಕ್ಕಿಲ್ಲದೆ ದಾರಿ ಕಾಣದೆ ನಾನು ಕಾಡು ಸೇರಿದೆ. ಹೀಗೆ ಕಾಡು ಮೇಡುಗಳಲ್ಲಿ ಅಲೆಯುತ್ತಿದ್ದಾಗ ಈ ಕಾಮುಕರು ನನ್ನನ್ನು ಬೆನ್ನಟ್ಟಿದರು. ಜೀವದ ಹಂಗು ತೊರೆದು ಓಡುತ್ತಿದ್ದಾಗ ತಮ್ಮ ದರ್ಶನವಾಯಿತು ಎಂದಾಗ ಶಂಕರ ಭಟನು ಎಲ್ಲರನ್ನೂ ಕಾಪಾಡುವ ಆ ಜಗದ್ರಕ್ಷಕನಾದ ಶ್ರೀಪಾದ ಶ್ರೀವಲ್ಲಭರಿರುವಲ್ಲಿಗೆ ಶ್ರೀಚರಣರ ಗಾನ ಹಾಡುತ್ತಾ ಅವರೊಂದಿಗೆ ಮಾರ್ಗಸ್ಥನಾದನು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ತ್ರಿಮೂರ್ತಿ ರೂಪ ಲೋಕರಕ್ಷಕ, ಬಂದಿಹೆ ಭವಭಯ ನಿವಾರಕ, ಆದಿನಾಥ ಶ್ರೀ ಹೇ ಅವಧೂತ, ದಿಗಂಬರಾಯ ಶ್ರೀ ಗುರುದತ್ತ. ಸುಮತಿ ಅಪ್ಪಲರಾಜ ಶರ್ಮರಿಗೆ ಮಗುವಾಗಿ ಜನಿಸಿದೆ ನಿಜ ಸತ್ಯ. ಪೀಠಿಕಾಪುರದಲ್ಲಿ ಲೀಲೆ ಅನಂತ, ಮನೆಯನ್ನು ತೊರೆದಿ ಹೇ ನಾಥ. ಕಾಶಿಗೆ ಹೋಗಿ ಮಹಿಮೆಯ ತೋರಿದೆ, ಸಾಧು ಸಂತರಿಗೆ ದೀಕ್ಷೆಯ ನೀಡಿದೆ. ಹಿಮಾಲಯದಲ್ಲಿ ಹನುಮನ ಕಂಡೆ, ಶಿರಡಿಗೆ ಬರಲು ಹೇಳಿ ನೀ ಹೊರಟೆ. ಗೋಕರ್ಣದಲ್ಲಿ ಗುಪ್ತದಿ ಉಳಿದೆ, ಸ್ಥಳದ ಮಹಿಮೆಯನ್ನು ಹೆಚ್ಚಿಸಿದೆ. ಕೃಷ್ಣ ತಟದಲ್ಲಿ ಪವಿತ್ರ ಕ್ಷೇತ್ರ, ಕುರುವಾಪುರದಲ್ಲಿ ಅನುದಿನ ಕಂಡೆ. ಹೀಗೆ ಒಂದು ಭಜನೆ ಮೇಳದಂತೆ ಕಾಣಿಸುತ್ತಿದ್ದ ಆ 4 ಕುರುವಪುರದತ್ತ ಸಾಗುತ್ತಿದ್ದಾಗ ದಾರಿಯಲ್ಲಿ ನಾಮಾನಂದರ ಆಶ್ರಮವನ್ನು ಕಂಡು ಎಲ್ಲರೂ ಅಲ್ಲಿಗೆ ತೆರಳಿದರು. ನಾಮಾನಂದರೊಂದಿಗೆ ಆ ರಾತ್ರಿ ಅವರೆಲ್ಲರೂ ಶ್ರೀಪಾದ ಶ್ರೀವಲ್ಲಭರ ಸಂಕೀರ್ತನದಲ್ಲಿ ಕಳೆದರು. ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ
ಕುರುಗಡ್ಡೆಗೆ ಹೊರಡುವ ಯೋಚನೆಯಲ್ಲಿದ್ದರು. ಅಷ್ಟರಲ್ಲಿ ಒಂದು ಎತ್ತಿನ ಗಾಡಿಯು ಆಶ್ರಮಕ್ಕೆ ಬರಲು ಅದರಲ್ಲಿರುವ ಸುಶೀಲ ಬ್ರಾಹ್ಮಣ ಸ್ತ್ರೀಯ ಗಂಡ, ಅತ್ತೆ ಮಾವಂದಿರುಗಳು ಅಲ್ಲಿಗೆ ಬಂದು ಅವರೆಲ್ಲರೂ ಬಂಡಿಯಿಂದ ಕೆಳಗಿಳಿದು ನಾಮಾನಂದರಿಗೂ ಶಂಕರ ಭಟರಿಗೂ ನಮಿಸಿ, ನನ್ನ ಮಗನ ನಪುಂಸಕತ್ವವು ಹೋಗಿದೆ, ಈಗ ಈ ಸುಶೀಲೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಪ್ರಾರ್ಥಿಸುವರು. ಆಗ ಶಂಕರ ಭಟ್ಟ ಹಾಗೂ ನಾಮಾನಂದರಿರುವರು ಅವರನ್ನು ಸುಖವಾಗಿ ಬಾಳಿರೆಂದು ಹರಸಿ ಸುಶೀಲೆಯೊಂದಿಗೆ ಅವರೆಲ್ಲರನ್ನೂ ಬೀಳ್ಕೊಟ್ಟು, ಇದೆಲ್ಲವೂ ಶ್ರೀಪಾದರ ಕೃಪೆಯೆಂದು ಶ್ರೀಚರಣರ ಮಹಿಮೆಯನ್ನು ಕೊಂಡಾಡಿದರು. ನಂತರ ಶಂಕರ ಭಟನು ತನ್ನೊಂದಿಗಿದ್ದ ಈರ್ವರು ಬ್ರಾಹ್ಮಣರೊಂದಿಗೆ ಕುರುಗಡ್ಡೆಗೆ ಬಂದು ಸೇರಿದನು. ಅನಂತಕೋಟಿ ಬ್ರಹ್ಮಾಂಡ ನಾಯಕ, ಮಹಾರಾಜಾಧಿರಾಜ, ಚತುರ್ದಶ ಭುವನಕ್ಕೆ ಸಾರ್ವಭೌಮ, ಸಾಕ್ಷಾತ್ ದತ್ತಾವತಾರಿ ಲೀಲಾಮೂರ್ತಿಯಾದ ಶ್ರೀಪಾದ ಶ್ರೀ ವಲ್ಲಭ ಸ್ವಾಮಿಯವರು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ತೀರಕ್ಕೆ ಬರಲು ಅವರ ದಿವ್ಯವಾದ ಮಂಗಳ ಮೂರ್ತಿಯಿಂದ ದಿವ್ಯ ಕಾಂತಿಯು ಹೊರಸೂಸುತ್ತಿತ್ತು. ಅವರ ಪ್ರೇಮದ ಕಣ್ಣುಗಳಿಂದ ಕರುಣಾ ಮನೋಭಾವನೆಯು ಹರಿಹರಿದು ಬರುತ್ತಿತ್ತು. ಶಂಕರ ಭಟನು ಶ್ರೀಚರಣಗಳನ್ನು ಸ್ಪರ್ಶಿಸುತ್ತಿದ್ದ ಹಾಗೆ ಶ್ರೀಪಾದರು ಅವರ ಕಮಂಡಲದಲ್ಲಿನ ತೀರ್ಥವನ್ನು ಅವನ ಮೇಲೆ ಪ್ರೋಕ್ಷಣೆ ಮಾಡುವರು. ಆಗ ಶಂಕರ ಭಟನು ಆ ದಿವ್ಯ ಮೂರ್ತಿಯನ್ನು ಕಂಡು ಮಂತ್ರಮುಗ್ಧನಾಗಲು ಶ್ರೀಪಾದರು, ಮಗು ಶಂಕರ ಭಟ್ಟ, ನಿನ್ನ ಮೇಲಿರುವ ಅತಿಶಯವಾದ ಪ್ರೇಮದಿಂದ ನಿನ್ನನ್ನು ಇಲ್ಲಿಗೆ ಕರೆಯಿಸಿದೆ ಎಂದು ಮುಗುಳ್ನಗೆ ಬೀರುತ್ತಾ ಶ್ರೀಚರಣರು ವರದ ಹಸ್ತವನ್ನು ಶಂಕರ ಭಟನ ತಲೆಯ ಮೇಲಿರಿಸುವರು. ಆಗ ಅವನಲ್ಲಿರುವ ಕುಂಡಲಿನಿ ಶಕ್ತಿಯು ಜಾಗೃತವಾಗಿ ಕಣ್ಣುಗಳು ತಂತಾನೇ ಮುಚ್ಚಿಕೊಳ್ಳಲು ನಾಡಿ ಬಡಿತವು ನಿಂತು ಹೋಗುವುದು. ಮನಸ್ಸು ನಿರ್ವಿಕಾರವಾಗಿ ನಿಶ್ಚಲತೆಯನ್ನು ಹೊಂದುವುದು. ಅವನ ಹೃದಯದಲ್ಲಿನ ಚೈತನ್ಯವು ವಿಶ್ವದ ಅನಂತ ಚೈತನ್ಯದಲ್ಲಿ ಲೀನವಾಗುವುದು. ಒಂದೊಂದು ಕ್ಷಣವೂ ಆನಂದಮಯ. ಅವನಲ್ಲೀಗ ನಾನು ಎಂಬ ಭಾವವಡಗಿ ಅವ್ಯಕ್ತವಾದ ದಿವ್ಯಾನಂದದಲ್ಲಿ ತಲ್ಲೀನನಾಗಿದ್ದ. ಅವನಿಗೆ ಚಿತ್ರವಿಚಿತ್ರವಾದ ಅನುಭವಗಳೂ ಮೂಡತೊಡಗಿದವು. ಶ್ರೀಪಾದರು ಮತ್ತೆ ಕಮಂಡಲದಲ್ಲಿರುವ ನೀರನ್ನು ಪ್ರೋಕ್ಷಿಸಿದಾಗಲೇ ಶಂಕರ ಭಟನು ಮತ್ತೆ ವಾಸ್ತವಕ್ಕೆ ಬರುವನು. ಶ್ರೀಚರಣರು ಅವನತ್ತ ನೋಡಿ ಮಂದಹಾಸ ಬೀರಿದರು. ಮತ್ತೆ ಶ್ರೀಪಾದರು ಶಂಕರ ಭಟನನ್ನು ಕುರಿತು ಆ ಈರ್ವರು ಆಗಂತುಕರು ಯಾರು ಎಂದು ಪ್ರಶ್ನಿಸಲು ಶಂಕರ ಭಟನು ಪ್ರಭು ಶ್ರೀಚರಣರ ದರ್ಶನಾರ್ಥಿಗಳಾಗಿ ಬಂದಿರುವ ಇಬ್ಬರೂ ಕೂಡ ಬ್ರಾಹ್ಮಣರೇ ಎಂದು ಹೇಳುವನು. ಅದಕ್ಕೆ ಶ್ರೀಪಾದರು, ಮಗು ಅವರು ಬ್ರಾಹ್ಮಣರಂತೆ ಕಾಣುತ್ತಿಲ್ಲವಲ್ಲ, ಗೋಮಾಂಸ ಭಕ್ಷಿಸುವ ಮ್ಲೇಚ್ಛರಂತೆ ಕಾಣಿಸುವರು ಎನ್ನಲು ಅದನ್ನು ಕೇಳಿಸಿಕೊಂಡ ಅವರಿಬ್ಬರು, ಸ್ವಾಮಿ ನಾವು ಮಹಾಪಾಪಿಗಳು. ಇಲ್ಲಿಯವರೆಗೆ ನಾವು ಅನೇಕ ಗೋವುಗಳನ್ನು ವಧಿಸಿ ಅದರ ಮಾಂಸವನ್ನು ಭಕ್ಷಿಸಿ ಮದಿರಾಪಾನ ಮತ್ತರಾಗಿ ಹೇರಳವಾಗಿ ಹೇಸಿ ಕಾರ್ಯಗಳು ಮಾಡಿದ್ದೇವೆ. ಹೇ ಮಹಾತ್ಮರೇ, ನಮ್ಮನ್ನು ಕ್ಷಮಿಸಿ ಉದ್ಧರಿಸಿರಿ ಎಂದು ನಡುಗುತ್ತಾ ದೂರದಿಂದಲೇ ಪ್ರಾರ್ಥಿಸುವರು. ಶ್ರೀಚರಣರು ದುರದುರನೆ ನೋಡುತ್ತಾ, ದುರಾತ್ಮರೇ, ಗೋವಿನಲ್ಲಿ ಸಕಲ ದೇವತೆಗಳಿರುವರು. ಗೋವಿಲ್ಲದ ಗೃಹವು ಸ್ಮಶಾನಕ್ಕೆ ಸಮಾನ. ಶ್ರದ್ಧೆಯಿಂದ ಗೋಸೇವೆ ಮಾಡುವವರು ನನಗೆ ಬಹು ಪ್ರಿಯರು. ಬ್ರಾಹ್ಮಣ ಜನ್ಮವೆತ್ತಿ ಗೋಮಾಂಸವನ್ನು ಭಕ್ಷಿಸುವವರು ಯಾವತ್ತೂ ಶಿಕ್ಷಾರ್ಹರು. ಯಜ್ಞ ಯಾಗಾದಿಗಳಲ್ಲಿ ಮೇಕೆಯನ್ನು ಬಲಿ ಕೊಡಬಾರದು. ಒಟ್ಟಾರೆಯಾಗಿ ಪ್ರಾಣಿ ಬಲಿಯು ಮಹಾಪಾಪವಾಗುವುದು. ಒಂದು ವೇಳೆ ಅವುಗಳನ್ನು ಬಲಿ ಕೊಟ್ಟರೆ ಅವುಗಳು ಮುಂದಿನ ಜನ್ಮದಲ್ಲಿ ತಮಗೆ ಬಲಿ ಕೊಟ್ಟವರನ್ನು ಕಾಡದೆ ಬಿಡಲಾರವು. ಅದರಲ್ಲಿಯೂ ಗೋಹಿಂಸೆಯನ್ನು ಮಹಾಪಾಪವೆಂದು ನಿರ್ಧರಿಸಲಾಗಿದೆ. ಧರ್ಮಸಾರದನ್ವಯ ಕಲಿಯುಗದಲ್ಲಿ ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದರೂ ನಿಮ್ಮ ಪಿತೃದೇವತೆಗಳ ಪುಣ್ಯಬಲದಿಂದ ನಿಮಗೆ ನನ್ನ ದರ್ಶನವಾಗಿದೆಯಷ್ಟೇ. ಆದರೆ ನನ್ನ ಪಾದಸ್ಪರ್ಶ ಮಾಡಕೂಡದು. ಏಕೆಂದರೆ ನಿಮ್ಮಿಂದ ಸಾಯಿಸಲ್ಪಟ್ಟ ಗೋವುಗಳು ಜನ್ಮಾಂತರದಲ್ಲಿ ನಿಮ್ಮನ್ನು ಅನೇಕ ರೀತಿಯಲ್ಲಿ ಹಿಂಸಿಸಿದ ನಂತರ ಹಲವಾರು ಶತಮಾನದಲ್ಲಿ ನೀವು ಬಡೇ ಬಾಬಾ ಹಾಗೂ ಅಬ್ದುಲ್ಲಾ ಬಾಬಾರಾಗಿ ಹುಟ್ಟುವಿರಿ. ಆಗ ನನ್ನದೇ ಸಂಪೂರ್ಣ ಸದ್ಗುರು ಅವತಾರವಾದ ಸಾಯಿಬಾಬಾ ಎಂಬ ಹೆಸರಿನ ವಿಲಕ್ಷಣ ಅವತಾರದಿಂದ ನೀವು ನನ್ನಿಂದ ಉದ್ಧರಿಸಲ್ಪಡುವಿರಿ. ಮರಾಠ ದೇಶದಲ್ಲಿ ಶಿಲಧಿ ಎಂಬ ಗ್ರಾಮವಿದೆ. ಅದು ಕಾಲಾಂತರದಲ್ಲಿ ಸಿದ್ಧಕ್ಷೇತ್ರವಾಗುವುದು. ಅಲ್ಲೇ ನಿಮಗೆ ಸಾಯಿಬಾಬಾ ಸಿಗುವನು.
ನೀವೀಗ ಇಲ್ಲಿಂದ ಹೊರಡಿರಿ. ಮ್ಲೇಚ್ಛ ವನಿತೆಯನ್ನು ವಿವಾಹ ಮಾಡಿಕೊಂಡು ಮ್ಲೇಚ್ಛ ಧರ್ಮವನ್ನು ಅನುಸರಿಸಿರಿ ಎನ್ನಲು ಅವರಿರುವರು ಮರುಮಾತಾಡದೆ ಅಲ್ಲಿಂದ ಕಾಲು ಕಿತ್ತರು. ಇದೆಲ್ಲವನ್ನೂ ಕಂಡ ಶಂಕರ ಭಟನು ಕಕ್ಕಾವಿಕ್ಕಿಯಾಗುವನು. ನಂತರ ಶಂಕರ ಭಟನು ಅಂದಿನಿಂದ ಶ್ರೀಪಾದ ಶ್ರೀವಲ್ಲಭರ ಭಕ್ತಿಯಲ್ಲಿ ತಲ್ಲೀನನಾದನು. ಯಾವಾಗಲೂ ಗುರುಭಜನೆ ಸಂಕೀರ್ತನೆಯಲ್ಲೇ ಕಾಲ ಕಳೆಯ ಹತ್ತಿದರು. ಕುರುಗೆಡ್ಡೆಗೆ ದಿನಾಲು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಂದು ಶ್ರೀಚರಣರಿಂದ ತಮ್ಮ ತಮ್ಮ ಮನೋಕಾಮನೆಗಳನ್ನು ಪೂರೈಸಿಕೊಂಡು ಹೋಗುತ್ತಿದ್ದರು. ಅಷ್ಟರಲ್ಲಾಗಲೇ ಶ್ರೀಪಾದರ ಕೀರ್ತಿಯು ದಶದಿಕ್ಕುಗಳಿಗೂ ಪಸರಿಸಿತು. ಅವರ ಬಳಿ ಬರುವವರಿಗೆ ಯಾವುದೇ ರೀತಿಯ ಜಾತಿ ಮತದ ಭೇದ ಭಾವವಾಗಲಿ ಮೇಲು ಕೀಳೆಂಬ ಭಾವವಾಗಲಿ ಇರಲಿಲ್ಲ. ಕಲ್ಮಶ ಭಾವದವರು ಎಂದೂ ಕೂಡ ಕುರುಗಡ್ಡೆಯನ್ನು ಸ್ಪರ್ಶಿಸುತ್ತಿದ್ದಿಲ್ಲ. ಕ್ಷಣ ಕ್ಷಣಕ್ಕೂ ಲೀಲಾವಿಹಾರಿಯಾದ ಶ್ರೀಪಾದಯತಿಗಳು ಸಕಲ ಮತ ಪ್ರಿಯರಷ್ಟೇ ಅಲ್ಲದೆ ಸಕಲ ಜೀವ ಜಂತುಗಳಿಗೂ ಕಾರಣ ಪ್ರಿಯರಾಗಿದ್ದರು. ಏಕೆಂದರೆ ಅವರೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಹಾರಾಜಾಧಿರಾಜ ರಾಜಯೋಗಿಯಾದ ದತ್ತಾತ್ರೇಯನ ಅವತಾರಿಯಾಗಿರುವರು. ಆಗಲೇ ಅಸಂಖ್ಯಾತ ಭಕ್ತರು ಕುರುಗಡ್ಡೆಯತ್ತ ಬರಹತ್ತಿದರು. ಇಂತಿರಲು ಒಂದು ದಿನ ಪೀಠಿಕಾಪುರದಿಂದ ಅಪಸ್ತಂಭ ಶಾಕ್ಯ ಕಾಶ್ಯಪ ಗೋತ್ರದ ಬಡಬ್ರಾಹ್ಮಣನಾದ ವಲ್ಲಭೇಶನು ಅಲ್ಲಿಗೆ ಬರಲು ಗುರುಗಳು ಅವನನ್ನು ಕಂಡು ಹತ್ತಿರದಲ್ಲೇ ಕೂರಿಸಿಕೊಂಡು ಪೀಠಿಕಾಪುರದ ಕ್ಷೇಮ ಸಮಾಚಾರವನ್ನು ಕೇಳಿದರು. ಶಂಕರ ಭಟನೂ ಕೂಡ ಆಗ ಗುರುಗಳ ಸಮೀಪದಲ್ಲೇ ಇದ್ದು ಲೀಲಾ ವಿಹಾರಿಯಾದ ಶ್ರೀಪಾದರ ಲೀಲೆಗಳನ್ನು ಆಲಿಸುತ್ತಿದ್ದನು. ಅಷ್ಟರಲ್ಲಿ ಬಂದ ಭಕ್ತರು ಹಲವಾರು ರೀತಿಯ ಭಕ್ಷ್ಯ ಭೋಜನವನ್ನು ಗುರುಗಳಿಗೆ ಅರ್ಪಿಸಲು ತಂದಿದ್ದರು. ಆಗ ಗುರುಗಳು ಒಬ್ಬ ಭಕ್ತನಿಂದ ಕೀರು ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಶಂಕರ ಭಟನ ಕೈಗಿತ್ತು ಎಲ್ಲರಿಗೂ ಹಂಚಲು ಹೇಳಿದರು. ಅದನ್ನು ಸಹಸ್ರಾರು ಭಕ್ತರಿಗೆ ಹಂಚಿದರೂ ಆ ಪಾತ್ರೆಯಲ್ಲಿರುವ ಕಿರು ಹಾಗೆಯೇ ಇತ್ತು. ಅದನ್ನು ಕಂಡ ಶ್ರೀಪಾದರು ಉಳಿದ ಪ್ರಸಾದವನ್ನು ನದಿಯಲ್ಲಿರುವ ಜಲಚರಗಳಿಗೆ ಹಾಕಲು ಹೇಳುವರು. ಅವನು ಹಾಗೆ ಮಾಡಲು ಆ ಪ್ರಸಾದದಿಂದ ಆ ದಿನ ಜಲಚರಿಗಳೂ ಕೂಡ ತೃಪ್ತಿ ಹೊಂದುತ್ತವೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಇನ್ನೋರ್ವ ಬಡ ಬ್ರಾಹ್ಮಣನು ಶ್ರೀಚರಣರನ್ನು ದರ್ಶಿಸುತ್ತಾ ತನ್ನ ಮಗಳಿಗೆ ಒಳ್ಳೆಯ ವರ ಕಲ್ಪಿಸುವಂತೆ ಪ್ರಾರ್ಥಿಸಿದ. ಅದಕ್ಕೆ ಗುರುಗಳು, ನಾನಿರುವಾಗ ನಿನಗೇಕೆ ಭಯ? ಇಲ್ಲೇ ಇರುವ ವಲ್ಲಭೇಶನೇ ಆಕೆಗೆ ಗಂಡನಾಗುವನು ಎನ್ನಲು ಅಲ್ಲಿರುವವರಿಗೆಲ್ಲ ಆಶ್ಚರ್ಯವಾಗುವುದು. ಶ್ರೀಪಾದರು ಸುಬ್ಬಣ್ಣ ಶಾಸ್ತ್ರಿ ಎಂಬಾತನಿಗೆ ಪೌರೋಹಿತ್ಯ ವಹಿಸಲು ಹೇಳಿದರು. ಅಲ್ಲದೆ ಅವರೆಲ್ಲರನ್ನೂ ಕುರಿತು ವಲ್ಲಭೇಶನು ಪಿತೃದೇವತೆಗಳಿಂದ ತುಂಬಾ ಅನುಗ್ರಹಿತನಾದನೂ ಅಲ್ಲದೆ ಅವನ ಮದುವೆಗೆ ಬಂದ ಎಲ್ಲರಿಗೂ ಪೀಠಿಕಾಪುರದ ಮಲ್ಲಾದಿಯವರು, ವೆಂಕಟಪ್ಪಯ್ಯ ಶ್ರೇಷ್ಠಿಗಳು, ವತ್ಸವಾಯಿಗಳು ನನಗೆ ನೈವೇದ್ಯವಾಗಿ ಕಳಿಸಿದ ಪ್ರಸಾದವನ್ನು ಇದೀಗ ತಮಗೆಲ್ಲ ಉದರ ತೃಪ್ತಿ ಪಡಿಸಲ್ಪಟ್ಟಿತು ಎನ್ನುವಾಗ ಶ್ರೀಪಾದ ಶ್ರೀವಲ್ಲಭರಿಗೆ ತನ್ನ ಪೂರ್ವಾಶ್ರಮದ ನೆನಪಾಗಿ ಅವರ ಕಣ್ಣುಗಳಿಂದ ಅಶ್ರುಗಳು ಉದುರಿದವು. ನಂತರ ವಲ್ಲಭೇಶ ಹಾಗೂ ಆ ಬಡಬ್ರಾಹ್ಮಣ ಕನ್ಯೆಗೆ ವಿವಾಹ ನಡೆಯುತ್ತದೆ. ವಿವಾಹದ ಸಮಯದಲ್ಲಿ ತಾಳಿಯ ಬದಲು ಶ್ರೀಚರಣರು ನೀಡಿದ ಅರಿಶಿಣದ ಕೊಂಬನ್ನೇ ವಲ್ಲಭೇಶನು ತಾಳಿಯಾಗಿ ಕಟ್ಟುವನು. ವಿವಾಹವಾದ ನಂತರ ಆ ನವದಂಪತಿಗಳು ಶ್ರೀಚರಣವನ್ನು ಸ್ಪರ್ಶಿಸಿ ಗುರುಗಳಿಂದ ಆಶೀರ್ವಾದ ಪಡೆದು ತಮ್ಮ ತಮ್ಮ ಊರುಗಳಿಗೆ ಹಿಂತಿರುಗಿದರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.